Hi everybody, this is Dr. Soumya Sangesh, consultant obstetrician gynecologist, fertility specialist, laparoscopic surgeon from Vasavi Hospital, Kumaraswamy Layout. ಸೊ ಇವತ್ತು ನಿಮ್ಮ ಜೊತೆ ನಾನು ಫರ್ಟಿಲಿಟಿ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಸೊ ಫರ್ಟಿಲಿಟಿ ಅಥವಾ ಪ್ರೀವಿಯಸ್ಲಿ ಮೊದಲು ಅದನ್ನು ಇನ್ಫರ್ಟಿಲಿಟಿ ಇಶ್ಯೂಸ್ ಅಂತ ಕೇಳ್ತಿದ್ರು, ಈಗ ಆಫ್ ಲೇಟ್ ರೀಸೆಂಟ್ಲಿ ಅದನ್ನು ಫರ್ಟಿಲಿಟಿ ಅಂದರೆ ಫಲವತ್ತತೆಗೆ ಸಂಬಂಧಪಟ್ಟಂಥ ಇಶ್ಯೂಗಳು ಅಂತ ಹೇಳಿ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ವಾಟ್ ಈಸ್ ಇನ್ಫರ್ಟಿಲಿಟಿ ಅಂದರೆ ಫೇಲ್ಯೂರ್ ಟು ಕನ್ಸೀವ್, ಅಂದರೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಆಫ್ಟರ್ 12 months ಆಫ್ ಯುವರ್ ಮ್ಯಾರೇಜ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಏನಾದರೂ ತೊಂದರೆ ಆಗ್ತಿದ್ದಲ್ಲಿ ವಿತೌಟ್ ಯೂಸಿಂಗ್ ಎನಿ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಥವಾ ಗರ್ಭನಿರೋಧಕ ಮೆಥಡ್ಗಳನ್ನ ನೀವು ಯಾವುದೇ ಥರ ವಿಧಾನನ ಫಾಲೋ ಮಾಡದೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಏನಾದರೂ ತೊಂದರೆ ಆಗ್ತಿದ್ದಲ್ಲಿ ಅದನ್ನು ಪೇಷಂಟ್ ಆರ್ ಕಪಲ್ ವಿಚ್ ಈಸ್ ಸೀಕಿಂಗ್ ಫಾರ್ ಫರ್ಟಿಲಿಟಿ ಇಶ್ಯೂಸ್ ಅಂತ ಅದನ್ನ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಅದರಲ್ಲಿ 2 ಥರ ಇರುತ್ತೆ. ಒಂದು ಗಂಡಸಿಂದ ಬರುವಂಥ ಸಮಸ್ಯೆಗಳು 40-50%, ಹೆಣ್ಣಿಂದ ಬರುವಂಥ ಸಮಸ್ಯೆಗಳು 40-50%. ಸೊ ನೀವು ನಮ್ಮ ಹಾಸ್ಪಿಟಲ್ಗೆ ಇಲ್ಲಿ ಬಂದಾಗ ಫಸ್ಟು ನಮ್ಮ ಕಡೆ ಒಂದು ಸಮಾಲೋಚನೆ ಇರುತ್ತೆ, ಅಂದರೆ ಕನ್ಸಲ್ಟೇಷನ್ ಇರುತ್ತೆ. ನಿಮ್ಮ ಕಡೆಯಿಂದ ನಾವು ಹಿಸ್ಟ್ರಿ ತೊಗೋತೀವಿ, ಏನು ತೊಂದರೆ ಆಗ್ತಾ ಇದೆ, ಯಾವುದರಿಂದ ಪ್ರೆಗ್ನೆನ್ಸಿ ಆಗಲಿಕ್ಕೆ ತೊಂದರೆ ಕಾಣಿಸ್ತಾ ಇರ್ಬೋದು. ಕೆಲವು ಟೈಮು ಪ್ರೆಗ್ನೆನ್ಸಿ ಆಗಿ ಅದು ಕಂಟಿನ್ಯೂ ಆಗದೆ ಇರ್ಬೋದು, ರಿಪೀಟೆಡ್ ಅಬಾರ್ಷನ್ಸ್ ಆಗುವಂಥ ಚಾನ್ಸಸ್ ಕೆಲವಿರುತ್ತೆ. ಅಥವಾ ಮಗು ಮೊದಲನೇ ಪ್ರೆಗ್ನೆನ್ಸಿಲಿ ಅಥವಾ 2ನೇ ಪ್ರೆಗ್ನೆನ್ಸಿಲಿ ತೀರ್ಕೊಂಡಿರುವಂಥ ಚಾನ್ಸಸ್ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿನೇ ಆಗದೇನೆ ತೊಂದರೆ ಆಗ್ತಾ ಇರ್ಬೋದು. ಸೊ ಅಂಥ ಕಂಡೀಷನ್ಸಲ್ಲಿ ನಿಮ್ಮ ತೊಂದರೆ ಪ್ರಕಾರ ನಾವು ಒಂದು ಟ್ರೀಟ್ಮೆಂಟ್ ಅಪ್ರೋಚ್ನ ನಾವು ನಿಮಗೆ ಕಸ್ಟಮೈಸ್ ಮಾಡಿ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ಕೆಲವು ಕನ್ಸಲ್ಟೇಷನ್ ಆದ ನಂತರ ಕೆಲವು ಬ್ಲಡ್ ಟೆಸ್ಟ್ಗಳು, ಮಿನಿಮಲ್ ಬ್ಲಡ್ ಟೆಸ್ಟ್ ಇರುತ್ತೆ, ಡಯಾಗ್ನೋಸ್ಟಿಕ್ ಕೆಲವು ಪ್ರೊಸೀಜರ್ಸ್ ಇರುತ್ತೆ, ಆ್ಯಂಡ್ ಆಲ್ಸೋ ಸ್ಕ್ಯಾನ್ಸ್ಗಳನ್ನ ಮಾಡಲಾಗುತ್ತೆ. ಸೊ ಇದರೆಲ್ಲದ ಮೂಲಕ ನಮಗೊಂದು ಅರ್ಥ ಆಗುತ್ತೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಯಾವ ಕಡೆಯಿಂದ ತೊಂದರೆ ಆಗ್ತಾಯಿದೆ ಅಂತ ಗೊತ್ತಾದಮೇಲೆ ನಿಮಗೆ ಬೇಕಾಗಿರೋ ಪ್ರಕಾರ ಒಂದು ಟ್ರೀಟ್ಮೆಂಟ್ ಅಪ್ರೋಚನ್ನು ನಾವು ನಿಮಗೆ ಕಸ್ಟಮೈಸ್ ಮಾಡಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ.